ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು ಹಾಗೂ ಇವತ್ತು ದ್ವಿತೀಯ PUCಯ ಇತಿಹಾಸ ಪಾಠಗಳ ಸರಣಿಯ 7ನೇ ಭಾಗಕ್ಕೆ ನಿಮ್ಮನ್ನೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾವು ಈ 7ನೇ ಭಾಗದಲ್ಲಿ ಭಾರತದ ಇತಿಹಾಸದ ರಚನೆಗೆ ಸಹಾಯಕವಾಗುವಂತಹ ಸಾಹಿತ್ಯಾಧಾರಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕಿದ್ದೀವಿ. ಆರಂಭದಲ್ಲಿ ನಾವು ಇವತ್ತಿನ ಈ ಸರಣಿಯಲ್ಲಿ ದೇಶೀಯ ಸಾಹಿತ್ಯದ ಬಗ್ಗೆ ವಿವರವಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಕಳೆದ ಸರಣಿಯಲ್ಲಿ ನಾವು ನೋಡಿದ್ವಿ ಮೂಲಾಧಾರಗಳಲ್ಲಿ 2 ಪ್ರಕಾರಗಳಿದ್ದಾವೆ. ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್, ಇನ್ನೊಂದು ಲಿಟರರಿ ಸೋರ್ಸಸ್. ಆ ಲಿಟರರಿ ಸೋರ್ಸಸ್ಗಳಲ್ಲಿ ಸಾಹಿತ್ಯಾಧಾರಗಳಲ್ಲಿ 2 ಪ್ರಕಾರ ಅಂತ ನೋಡಿದ್ವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಬರವಣಿಗೆಗಳು. ನಾವಿವತ್ತು ಸಾಹಿತ್ಯಾಧಾರದಲ್ಲಿ ಈ ಸಾಹಿತ್ಯಾಧಾರದಲ್ಲಿ ಅದರ ಒಂದು ಪ್ರಕಾರ, ಸಾಹಿತ್ಯಾಧಾರ ಒಂದು ಪ್ರಕಾರ, ದೇಶೀಯ ಸಾಹಿತ್ಯದ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಇದ್ದೀವಿ. ದೇಶೀಯ ಸಾಹಿತ್ಯದ ವಿವರಗಳನ್ನು ಅಧ್ಯಯನ ಮಾಡಲಿಕ್ಕಿದ್ದೀವಿ ಇವತ್ತಿನ ಈ ಸರಣಿಯಲ್ಲಿ. ದೇಶೀಯ ಸಾಹಿತ್ಯ ನಮ್ಮ ದೇಶದ ಬರಹಗಾರ ತಮ್ಮ ದಾಖಲೆಗಳನ್ನ ಅನೇಕ ಕೃತಿಗಳ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಸಾಹಿತ್ಯಾಧಾರ ಅಂತಂದ್ರೆ ಪ್ರಾಚೀನ ಮಾನವ ಮರದ ತೊಗಟೆಗಳ ಮೇಲೆ ಬರೆದಿದ್ದಾನೆ, ತಾಳೆಗರಿಗಳ ಮೇಲೆ ಬರೆದಿದ್ದಾನೆ, ಕಾಗದದ ಮೇಲೆ ಬರೆದಿದ್ದಾನೆ. ಇವೆಲ್ಲವನ್ನ ಸೇರಿಸಿ ಲಿಖಿತ ದಾಖಲೆಗಳನ್ನು ನಾವು ಸಾಹಿತ್ಯಾಧಾರ ಅಂತ ಹೇಳ್ತೀವಿ. ಆ ಸಾಹಿತ್ಯಾಧಾರದ ಮೊದಲನೆಯ ಭಾಗ ದೇಶೀಯ ಸಾಹಿತ್ಯ, ನಮ್ಮ ದೇಶದ ಬರಹಗಾರರು ಬರೆದಿಟ್ಟಂತಹ ದಾಖಲೆಗಳು. ಈ ದೇಶೀಯ ಸಾಹಿತ್ಯದಲ್ಲಿ 2 ಪ್ರಕಾರಗಳಿದ್ದಾವೆ. ಒಂದು ಧಾರ್ಮಿಕ ಸಾಹಿತ್ಯ, ಮೊದಲನೆಯ ವಿಭಾಗ. ದೇಶೀಯ ಸಾಹಿತ್ಯದ ಮೊದಲನೆಯ ಪ್ರಕಾರ ಧಾರ್ಮಿಕ ಸಾಹಿತ್ಯ, ಹಾಗೂ 2ನೇ ಪ್ರಕಾರ ಲೌಕಿಕ ಸಾಹಿತ್ಯ. ಹೀಗೆ 2 ಪ್ರಕಾರಗಳನ್ನ ನಾವು ದೇಶೀಯ ಸಾಹಿತ್ಯದಲ್ಲಿ ನೋಡ್ತೀವಿ. ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯಗಳೆನ್ನುವಂತಹ 2 ಪ್ರಕಾರಗಳು ದೇಶೀಯ ಸಾಹಿತ್ಯದಲ್ಲಿದೆ. ಧಾರ್ಮಿಕ ಸಾಹಿತ್ಯದಲ್ಲಿ ಮತ್ತೆ ನಾವು 3 ವಿಧದ ಸಾಹಿತ್ಯವನ್ನು ನೋಡ್ತೀವಿ. ಯಾವ್ಯಾವುದು? ಮೊದಲನೆಯದು ವೈದಿಕ ಸಾಹಿತ್ಯ. ವೈದಿಕ ಸಾಹಿತ್ಯವನ್ನು ಒಂದು ಕಡೆ ನೋಡ್ತೀವಿ. ವೈದಿಕ ಸಾಹಿತ್ಯದ ನಂತರದಲ್ಲಿ ಬೌದ್ಧ ಸಾಹಿತ್ಯವನ್ನ ನೋಡ್ತೀವಿ, ಹಾಗೂ ಕೊನೆಯಲ್ಲಿ ಜೈನ ಸಾಹಿತ್ಯವನ್ನ ನೋಡ್ತೀವಿ. ಇನ್ನೊಂದ್ಸಲ ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ ನೋಡಿ. ದೇಶೀಯ ಸಾಹಿತ್ಯವನ್ನ 2 ಭಾಗಗಳಾಗಿ ವಿಂಗಡಿಸಿಕೊಳ್ತೀವಿ: ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯ. ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯ, ಬೌದ್ಧ ಸಾಹಿತ್ಯ ಮತ್ತು ಜೈನ ಸಾಹಿತ್ಯ ಅನ್ನುವಂತಹ ವಿಭಿನ್ನ ಪ್ರಕಾರಗಳನ್ನು ನಾವು ಗಮನಿಸ್ತೀವಿ. ವೈದಿಕ ಸಾಹಿತ್ಯ ಇದು ಸಂಸ್ಕೃತ ಭಾಷೆಯಲ್ಲಿದೆ. ಪ್ರಾಚೀನ ಋಷಿಮುನಿಗಳು ಬರೆದಿಟ್ಟಲ್ಪಟ್ಟಂತಹ ದಾಖಲೆಗಳಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ವೈದಿಕ ಸಾಹಿತ್ಯದಲ್ಲಿ ಬರೋದು 4 ವೇದಗಳು ಅಂತ ನೋಡ್ತೀವಿ. ವೈದಿಕ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾಗಿದೆ 4 ವೇದಗಳು. ಬಹುಶಃ ನಿಮಗೆ ವೇದಗಳ ಬಗ್ಗೆ ಖಂಡಿತ ಗೊತ್ತಿಲ್ಲ. 4 ವೇದಗಳನ್ನ ನೀವು ಹೆಸರಿಸ್ತೀರಾ ಅಂತ ನಾನು ಭಾವಿಸಿಕೊಂಡು ಕೇಳ್ತಾ ಇದ್ದೀನಿ. ಯಾವುದದು ವೇದಗಳು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದರಲ್ಲಿ ಋಗ್ವೇದವನ್ನ ಪ್ರಥಮ ವೇದ ಅಂತ ಕರಿತೀವಿ. ಹೀಗೆ ವೇದಗಳು ಜೊತೆಗೆ ಪುರಾಣಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಸ್ಮೃತಿಗಳು, ಇವೆಲ್ಲವೂ ವೈದಿಕ ಸಾಹಿತ್ಯ. ಈ ವೈದಿಕ ಸಾಹಿತ್ಯ ವೈದಿಕ ಸಂಸ್ಕೃತಿಯನ್ನು ನಮಗೆ ಅಧ್ಯಯನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಆಧಾರಗಳನ್ನು ಕೊಡುತ್ತೆ. ಬೌದ್ಧ ಮುನಿಗಳು, ಬೌದ್ಧ ಸನ್ಯಾಸಿಗಳು ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಬುದ್ಧನ ಜೀವನ ಚರಿತ್ರೆಯನ್ನ 3 ಬುಟ್ಟಿಗಳಲ್ಲಿ ಅವರು ಕಟ್ಟಿಟ್ಟಿದ್ದಾರೆ. ಆ 3 ಬುಟ್ಟಿಗಳನ್ನ ತ್ರಿಪಿಟಕ ಅಂತ ಕರೀತಾರೆ.
ಆ ತ್ರಿಪಿಟಕಗಳಲ್ಲಿ ಬುದ್ಧನ ಜೀವನ ಚರಿತ್ರೆ, ಜಾತಕ ಕಥೆ, ಅವನ ಬೋಧನೆಗಳು, ಈ ಎಲ್ಲ ವಿಷಯಗಳಿದ್ದಾವೆ. ಅದನ್ನೇ ನಾವು ತ್ರಿಪಿಟಕಗಳು ಅಂತ ಕರಿತೀವಿ. ಬೌದ್ಧರ ಪವಿತ್ರ ಗ್ರಂಥ ಕೂಡ ಹೌದು. ಇದು ತ್ರಿಪಿಟಕಗಳು. ಇದು ಬೌದ್ಧ ಸಾಹಿತ್ಯ ಅನಿಸ್ಕೊಳ್ಳುತ್ತೆ ಹಾಗೂ ನಮ್ಮ ದೇಶದ ಇತಿಹಾಸದ ರಚನೆಗೆ ಆಧಾರವನ್ನು ಒದಗಿಸಿಕೊಳ್ಳುವಂತಹ ಧಾರ್ಮಿಕ ಸಾಹಿತ್ಯದ ಒಂದು ಭಾಗವಾಗಿ ಕೆಲಸ ಮಾಡುತ್ತೆ ತ್ರಿಪಿಟಕಗಳು. ತ್ರಿಪಿಟಕಗಳ ನಂತರದಲ್ಲಿ ನಾವು ಜೈನ ಸಾಹಿತ್ಯಕ್ಕೆ ಬರ್ತೀವಿ. ಒಂದು ಬದಲಾವಣೆಯನ್ನ ನಾನು ನಿಮಗೆ ಸ್ಪಷ್ಟಪಡಿಸಬೇಕು. ವೇದಗಳ ಕಾಲದ ಸಾಹಿತ್ಯ ಏನಿದೆ ಇದು ಸಂಸ್ಕೃತ ಭಾಷೆಯಲ್ಲಿ ಇದ್ರೆ, ನಾವು ಬೌದ್ಧ ಸಾಹಿತ್ಯಕ್ಕೆ ಬಂದಾಗ ಅಲ್ಲಿ ಪಾಲಿ ಭಾಷೆಯ ಬಳಕೆಯನ್ನು ನಾವು ಗಮನಿಸ್ತೀವಿ. ಜೈನ ಮುನಿಗಳು, ಸನ್ಯಾಸಿಗಳು ಅವರ ಧರ್ಮದ ವಿಚಾರಗಳನ್ನ ಅನೇಕ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಪೂಜ್ಯಪಾದ, ಗುಣಭದ್ರ, ವಿದ್ಯಾನಂದಿ, ಅಜಿತ ಸೇನಾಚಾರ್ಯ, ಹೀಗೆ ಅನೇಕ ಜೈನ ಮುನಿಗಳು ಜೈನ ಧಾರ್ಮಿಕ ಕೃತಿಗಳನ್ನು ರಚಿಸಿದ್ದಾರೆ. ಅವರು ಪಾಲಿ, ಪ್ರಾಕೃತ, ಪ್ರಾದೇಶಿಕ ಭಾಷೆಗಳನ್ನು ಬಳಸಿದ್ದಾರೆ. ಜೈನ ಮುನಿಗಳು ಕನ್ನಡಕ್ಕೆ ಕೂಡ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಜೈನ ಸಾಹಿತ್ಯ ತುಂಬಾ ಮಹತ್ವದ್ದು ಅಂತ ಅನಿಸ್ಕೊಳ್ಳುತ್ತೆ. ಜೈನರ ಪವಿತ್ರ ಗ್ರಂಥಗಳಿಗೆ ಅಂಗ ಮತ್ತು ಉಪಾಂಗ ಅಂತ ಕರೀತಾರೆ. ಅಂಗ ಮತ್ತು ಉಪಾಂಗ, ಈ ಅಂಗ ಮತ್ತು ಉಪಾಂಗಗಳನ್ನ ನಾವು ಜೈನ ಸಾಹಿತ್ಯದ ಅತ್ಯಂತ ಪ್ರಮುಖ ಕೃತಿಗಳು ಅಂತ ಪರಿಗಣಿಸ್ತೀವಿ. ಹೀಗೆ ಇಲ್ಲಿ ಬದಲಾವಣೆ ಗಮನಿಸಿ. ಸಂಸ್ಕೃತ, ಪಾಲಿ, ಆ ನಂತರದಲ್ಲಿ ಪ್ರಾಕೃತ ಭಾಷೆ ಹಾಗೂ ಪ್ರಾದೇಶಿಕ ಭಾಷೆಗಳ ಬಳಕೆ, ಇವೆಲ್ಲವನ್ನ ನಾವು ಧಾರ್ಮಿಕ ಸಾಹಿತ್ಯ ಅಂತ ಪರಿಗಣಿಸ್ತೀವಿ. ಧಾರ್ಮಿಕ ಸಾಹಿತ್ಯ ಧರ್ಮವನ್ನೇ ಪ್ರಮುಖವನ್ನಾಗಿ, ಧರ್ಮದ ವಿಷಯಗಳನ್ನೇ ಪ್ರಮುಖವನ್ನಾಗಿ ಹೊಂದಿದ್ರು ನಮಗೆ ವೈದಿಕ ಸಂಸ್ಕೃತಿ, ಮೌರ್ಯ ಸಂಸ್ಕೃತಿ, ಆ ನಂತರದಲ್ಲಿ ಮಹಾಜನಪದಗಳ ಕಾಲ, ಇವುಗಳನ್ನ ಅರಿತುಕೊಳ್ಳೋದಕ್ಕೆ ಸಾಕಷ್ಟು ಮಾಹಿತಿಯನ್ನ ಕೊಡುತ್ತೆ. ದೇಶೀಯ ಸಾಹಿತ್ಯದ ಒಂದು ಪ್ರಮುಖ ಭಾಗ ಅಂತ ಅನಿಸ್ಕೊಳ್ಳುತ್ತೆ. ಧಾರ್ಮಿಕ ಸಾಹಿತ್ಯದ ನಂತರ ನಾವು ಲೌಕಿಕ ಸಾಹಿತ್ಯದ ಕಡೆಗೆ ಒಂದು ವಿವರವಾದಂತಹ ದೃಷ್ಟಿಕೋನವನ್ನ ಹರಿಸ್ತೀವಿ. ನಮ್ಮ ದೇಶದ ಇತಿಹಾಸಕ್ಕೆ ಮರೆಯಲಾಗದ ಕೊಡುಗೆಯನ್ನ ಲೌಕಿಕ ಸಾಹಿತ್ಯ ಕೊಟ್ಟಿದೆ. ಕೇವಲ ಭಾರತೀಯರು ಧಾರ್ಮಿಕ ಸಾಹಿತ್ಯವನ್ನ ಮಾತ್ರ ಬರೆದಿದ್ದಾರೆ ಅಂತಲ್ಲ, ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ, ಐತಿಹಾಸಿಕ ಗ್ರಂಥಗಳನ್ನ ಬರೆದಿದ್ದಾರೆ, ರಾಜಕೀಯ ಗ್ರಂಥಗಳನ್ನ ಬರೆದಿದ್ದಾರೆ, ಯೋಗ, ಆಯುರ್ವೇದ, ವಿಜ್ಞಾನ, ಹೀಗೆ ಹಲವು ರೀತಿಯ ಸಾಹಿತ್ಯಗಳನ್ನ ಭಾರತೀಯ ಲೇಖಕರು, ಕವಿಗಳು, ವಿದ್ವಾಂಸರು ಬರೆದಿದ್ದಾರೆ. ಅದನ್ನ ನಾವು ಲೌಕಿಕ ಸಾಹಿತ್ಯ ಅಂತ ಕರಿತೀವಿ. ಆ ಲೌಕಿಕ ಸಾಹಿತ್ಯವನ್ನ ನಾವು ವಿವರವಾಗಿ ಈ ಭಾಗದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೌಕಿಕ ಸಾಹಿತ್ಯದ ಮೊದಲನೆಯ ವ್ಯಕ್ತಿಗೆ ನಾನು ಬರ್ತೀನಿ. ನಿಮ್ಮೊಂದು ಪ್ರಶ್ನೆ, ಖಂಡಿತ ನೀವು ಹೇಳ್ತೀರಾ, ಇತಿಹಾಸದ ಪಿತಾಮಹ ಯಾರು? ವೆರಿ ಗುಡ್, ಹೆರೋಡೋಟಸ್. ಇನ್ನೊಂದು ಪ್ರಶ್ನೆ, ಭಾರತದ ಇತಿಹಾಸದ ಪಿತಾಮಹ ಯಾರು? ಕಷ್ಟ ಆಗುತ್ತೆ. ನಮ್ಮ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಐತಿಹಾಸಿಕ ಮಹತ್ವವುಳ್ಳ ಕೃತಿಗಳನ್ನ ಬರೆದವನು ಕಲ್ಹಣ. ಈ ಕಲ್ಹಣನನ್ನ ನಾವು ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಕಲ್ಹಣ ಭಾರತದ ಇತಿಹಾಸದ ಪಿತಾಮಹ. ಕಾಶ್ಮೀರದ ಪಂಡಿತ, ಕಾಶ್ಮೀರದ ಕವಿ, ಕಾಶ್ಮೀರದ ಚರಿತ್ರೆಯನ್ನು ಸೊಗಸಾಗಿ ಬರೀತಾನೆ ಹಾಗೂ ಕಾಶ್ಮೀರದ ಚರಿತ್ರೆಯನ್ನ ತಿಳ್ಕೊಳ್ಳೋದಕ್ಕಿರುವಂತಹ ಪ್ರಮುಖ ಆಧಾರವನ್ನು ಒದಗಿಸಿಕೊಡ್ತಾನೆ ಕಲ್ಹಣ. ಕಲ್ಹಣನ ಕೃತಿ ರಾಜತರಂಗಿಣಿ. ರಾಜತರಂಗಿಣಿಯ ಮೂಲಕವಾಗಿ ಕಲ್ಹಣ ನಮ್ಮ ದೇಶದ ಲೌಕಿಕ ಸಾಹಿತ್ಯಕ್ಕೆ ಅದ್ಭುತ ಕೊಡುಗೆಗಳನ್ನು ಕೊಡ್ತಾನೆ. ಕಲ್ಹಣದ ನಂತರ ನಾವು ಬಿಲ್ಹಣವನ್ನು ತಗೊಳ್ಳೋಣ. ಯಾಕೆ ನಾನು ಬಿಲ್ಹಣವನ್ನು ತಗೊಂಡೆ ಅಂದ್ರೆ ಒಂದು ರೀತಿ ರೈಮಿಂಗ್ ವರ್ಡ್ ಅಲ್ಲಿ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಕಲ್ಹಣನ ಜೊತೆಯಲ್ಲಿ ಎರಡನೆಯ ಕವಿಯಾಗಿ ನಾವು ಬಿಲ್ಹಣನನ್ನು ತಗೊಳ್ತೀವಿ. ಈ ಬಿಲ್ಹಣ ಕಲ್ಯಾಣಿ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದಂತಹ ಕವಿ. ಈತ 6ನೇ ವಿಕ್ರಮಾದಿತ್ಯನ ಬಗ್ಗೆ ಒಂದು ಕೃತಿಯನ್ನು ಬರೀತಾನೆ, ವಿಕ್ರಮಾಂಕ ದೇವ ಚರಿತಂ. ವಿಕ್ರಮಾಂಕ ದೇವ ಚರಿತಂ. ಸೊ ಈ ವಿಕ್ರಮಾಂಕ ದೇವ ಚರಿತಂನ ಮೂಲಕವಾಗಿ 6ನೇ ವಿಕ್ರಮಾದಿತ್ಯನ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾನೆ ಬಿಲ್ಹಣ.
ಬಿಲ್ಹಣದ ನಂತರ ನಾವು ಮೂರನೇ ವ್ಯಕ್ತಿ ಬರೋಣ. ಈತ ನಮ್ಮ ದೇಶ ಕಂಡಂತಹ ಒಬ್ಬ ಮೇಧಾವಿ, ತುಂಬಾ ಬುದ್ಧಿವಂತ, ಬ್ರಿಲಿಯಂಟ್. ಯಾರವನು? ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ. ಕೌಟಿಲ್ಯ, ವಿಷ್ಣುಗುಪ್ತ, ಚಾಣಕ್ಯ ಎಂಬ ಹೆಸರುಗಳಿಂದಲೇ ಪ್ರಸಿದ್ಧನಾದಂತಹ ಕೌಟಿಲ್ಯ ಅದ್ಭುತವಾದಂತಹ ಒಂದು ಕೃತಿಯನ್ನ ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಅದು ಮೈಸೂರಿನಲ್ಲಿ ಶೋಧ ಆಯಿತು ಅನ್ನೋದು ಮತ್ತೊಂದು ವಿಶೇಷ. ಈಗದು ಕೌಟಿಲ್ಯನ ಕೃತಿ ಅರ್ಥಶಾಸ್ತ್ರ. ವೆರಿ ಗುಡ್. ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ನಮ್ಮ ದೇಶದ ಚರಿತ್ರೆಯನ್ನ ನಿರ್ಮಾಣ ಮಾಡುವುದಕ್ಕೆ ಕೊಡುಗೆಯನ್ನ ಕೊಟ್ಟಂತಹ ಅದ್ಭುತವಾದ ಕೃತಿ ಅರ್ಥಶಾಸ್ತ್ರ. ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ, ಅರ್ಥಶಾಸ್ತ್ರ ಏನನ್ನ ವಿವರಿಸುತ್ತದೆ? ಇದೇನ್ ಸರ್ ಈ ತರ ಪ್ರಶ್ನೆ ಕೇಳ್ತಾರ ಅಂತ ನೀವು ಲಘುವಾಗಿ ತಗೋಬೇಡಿ. ಹೆಸರು ಅರ್ಥಶಾಸ್ತ್ರವಾದರೂ ಅದು ಆರ್ಥಿಕ ವಿಚಾರಗಳಿಗಿಂತ ಹೆಚ್ಚಾಗಿ ರಾಜಕೀಯ ವಿಚಾರಗಳನ್ನ ಹೇಳುತ್ತೆ. ಹಾಗಾಗಿ ಅರ್ಥಶಾಸ್ತ್ರವನ್ನ ಒಂದು ರಾಜನೀತಿ ಗ್ರಂಥ ಅಂತ ಹೇಳ್ತೀವಿ. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಯಾವ ವಿಷಯ ಇದೆ ಅಂತ ಕೇಳಿದ್ರೆ ಅಲ್ಲಿ ರಾಜನೀತಿ ಇದೆ. ರಾಜನ ಅನೇಕ ಕೌಶಲ್ಯಗಳನ್ನ ಹೇಳಿಕೊಡ್ತಾನೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ. ಸಪ್ತಾಂಗ ಸಿದ್ಧಾಂತವನ್ನ ಹೇಳಿಕೊಡ್ತಾನೆ. ಹೀಗೆ ಆರಂಭದಲ್ಲಿ ನಾವು 3 ಕೃತಿಗಳನ್ನ ನೋಡಿದೀವಿ. ಕಲ್ಹಣನ ರಾಜತರಂಗಿಣಿ, ಬಿಲ್ಹಣನ ವಿಕ್ರಮಾಂಕ ದೇವಚರಿತಂ, ಕೌಟಿಲ್ಯನ ಅರ್ಥಶಾಸ್ತ್ರ ಹಾಗೂ ಅದೊಂದು ರಾಜನೀತಿ ಗ್ರಂಥ ಅನ್ನುವ ಮಾಹಿತಿಯನ್ನ ಆರಂಭದಲ್ಲಿ ನಾವು ಪಡ್ಕೊಂಡಿದ್ದೀವಿ. ಆನಂತರದಲ್ಲಿ ನಾವು 4ನೆಯ ವ್ಯಕ್ತಿಗೆ ಬರೋಣ. 4ನೆಯ ವ್ಯಕ್ತಿಯ ಹೆಸರು ಅಶ್ವಘೋಷ. ಅಶ್ವಘೋಷ ನಮಗೆ ಐತಿಹಾಸಿಕ ದೃಷ್ಟಿಯಿಂದ ಬಹಳ ಮಹತ್ವವಾದಂತಹ ಒಂದು ಕೃತಿಯನ್ನ ಕೊಡುಗೆಯಾಗಿ ಕೊಡ್ತಾನೆ. ಈ ಪಾಠದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೂಡ ಇದೆ, ಬುದ್ಧ ಚರಿತವನ್ನ ಬರೆದವನು ಯಾರು ಅಂತ. ಅಶ್ವಘೋಷ ಬುದ್ಧ ಚರಿತವನ್ನ ಬರೆದಾನೆ. ಅಶ್ವಘೋಷನ ಬುದ್ಧ ಚರಿತ ಕೃತಿ ನಮ್ಗೆ ಬುದ್ಧನ ಸಂಪೂರ್ಣ ಚರಿತ್ರೆಯನ್ನು ತಿಳ್ಕೊಳ್ಳುವುದಕ್ಕೆ ಅತ್ಯಂತ ಸಹಾಯ ಮಾಡುವಂತಹ ಕೃತಿ ಅಶ್ವಘೋಷನ ಬುದ್ಧ ಚರಿತ. ಅಶ್ವಘೋಷನ ನಂತರ ನಾವು 5ನೆಯ ವ್ಯಕ್ತಿಗೆ ಬರ್ತೀವಿ, ಬಾಣ ಅಥವಾ ಬಾಣಭಟ್ಟ. ಈತ ಹರ್ಷವರ್ಧನನ ಆಸ್ಥಾನದಲ್ಲಿದ್ದಂತಹ ಕವಿ. ಆತ ಹರ್ಷ ಚರಿತ್ರೆಯನ್ನ ಬರೀತಾನೆ. ಅಲ್ಲಿಗೆ ಒಬ್ಬ ಬುದ್ಧ ಚರಿತೆಯನ್ನ ಬರೀತಾನೆ, ಇನ್ನೊಬ್ಬ ಹರ್ಷ ಚರಿತೆಯನ್ನ ಬರೆದಿದ್ದಾನೆ. ಸೊ ಬಾಣನ ಹರ್ಷ ಚರಿತೆ ಹಾಗೂ ಅಶ್ವಘೋಷನ ಬುದ್ಧ ಚರಿತೆಗಳು ನಮ್ಗೆ ಲೌಕಿಕ ಸಾಹಿತ್ಯದ ದೃಷ್ಟಿಯಿಂದ ದೇಶೀಯ ಸಾಹಿತ್ಯದಲ್ಲಿ ಬಹಳ ಮಹತ್ವದ ಕೃತಿ ಅಂತ ಅನ್ಸ್ಕೊಳ್ಳುತ್ತೆ. ನಾವು 6ನೆಯ ವ್ಯಕ್ತಿಗೆ ಬರೋಣ, ವಿಶಾಖದತ್ತ. ಈ ವಿಶಾಖದತ್ತ ಗುಪ್ತರ ಕಾಲದಲ್ಲಿ ಬರುವಂತಹ ಒಬ್ಬ ಶ್ರೇಷ್ಠ ನಾಟಕಕಾರ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಆತ ಹೇಳ್ಕೊಡ್ತಾನೆ. ಆತ ಮುದ್ರಾ ರಾಕ್ಷಸ ಎಂಬ ಕೃತಿಯನ್ನ ಬರೀತಾನೆ. ಮುದ್ರಾ ರಾಕ್ಷಸ. ಈ ಮುದ್ರಾ ರಾಕ್ಷಸ ಕೃತಿ ಹಾಗೂ ಇನ್ನೊಂದು ನಾಟಕವನ್ನ ಬರೀತಾನೆ, ದೇವಿ ಚಂದ್ರಗುಪ್ತಂ ಅಂತ. ಈ ದೇವಿ ಚಂದ್ರಗುಪ್ತಂ ಹಾಗೂ ಮುದ್ರಾ ರಾಕ್ಷಸಗಳಲ್ಲಿ ನಾವು ಐತಿಹಾಸಿಕ ಮಹತ್ವವುಳ್ಳ ಕೃತಿ ಅಂತ ಪರಿಗಣಿಸ್ತೀವಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಹಾಗೂ ಗುಪ್ತ ಸಾಮ್ರಾಜ್ಯದ ಮೊದಲನೆಯ ಚಂದ್ರಗುಪ್ತನ ಬಗ್ಗೆ ನಮಗೆ ಮಾಹಿತಿಗಳು ಸಿಗುತ್ತೆ ಈ ವಿಶಾಖದತ್ತನ ಕೃತಿಗಳಲ್ಲಿ. ಅಲ್ಲಿಗೆ ನಾವು ಆರಂಭದಲ್ಲಿ 3 ಜನ, ಕಲ್ಹಣ, ಬಿಲ್ಹಣ, ಕೌಟಿಲ್ಯ. 2ನೆಯ ಭಾಗದಲ್ಲಿ ಅಶ್ವಘೋಷ, ಬಾಣ, ವಿಶಾಖದತ್ತ, ಇವ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಮುಂದುವರಿಯೋಣ. 7ನೆಯ ಕವಿಗೆ ಬರೋಣ. ಈತ ಕವಿಗಳ ಕವಿ ಅಂದ್ರೂ ತಪ್ಪಾಗಲ್ಲ, ನಾಟಕಕಾರರಲ್ಲಿಯೇ ಅತ್ಯಂತ ಶ್ರೇಷ್ಠ. ಇವನನ್ನ ವಿ.ಎ. ಸ್ಮಿತ್ ಅವರು ಭಾರತದ ಶೇಕ್ಸ್ಪಿಯರ್ ಅಂತ ಕೂಡ ಕರೀತಾರೆ. ಸೊ ಅವನೇ ಕಾಳಿದಾಸ. ಸೊ ಈ ಕಾಳಿದಾಸ ಕವಿಗಳ ಕವಿ, ಕವಿಗಳ ಗುರು. ಈ ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಎನ್ನುವಂತಹ ಸರ್ವಶ್ರೇಷ್ಠ ನಾಟಕವನ್ನ ಬರೆದಾನೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಲೌಕಿಕ ಸಾಹಿತ್ಯದ ದೃಷ್ಟಿಯಿಂದ ರಘುವಂಶ ಹಾಗೂ ಕುಮಾರ ಸಂಭವ ಹಾಗೂ ಮಾಳವಿಕಾಗ್ನಿಮಿತ್ರ ಈ ಕೃತಿಗಳು ಐತಿಹಾಸಿಕ ದೃಷ್ಟಿಯಿಂದ ಮಹತ್ವದ್ದು ಅನಿಸ್ಕೊಳ್ಳುತ್ತೆ. ನಾವಿಲ್ಲಿ 2 ಕೃತಿಗಳನ್ನು ತಗೊಳ್ಳೋಣ.
ಒಂದು ರಘುವಂಶ, ಇನ್ನೊಂದು ಮಾಳವಿಕಾಗ್ನಿಮಿತ್ರ. ಮೌರ್ಯ ಸಾಮ್ರಾಜ್ಯದ ಕೊನೆಯ ಘಟನೆಗಳನ್ನು, ಮೌರ್ಯರ ಅಂತಿಮ ದಿನಗಳನ್ನ ನಮಗೆ ತಿಳ್ಕೊಳ್ಳೋದಕ್ಕೆ ಆಧಾರದ ಕೊರತೆಯನ್ನ ಈ ಮಾಳವಿಕಾಗ್ನಿಮಿತ್ರ ತುಂಬಿಕೊಡುತ್ತೆ ಅಂತ ನೋಡ್ತೀವಿ. ಅಲ್ಲಿಗೆ ಕಾಳಿದಾಸ ಐತಿಹಾಸಿಕ ಮಹತ್ವವುಳ್ಳಂತಹ ಕೃತಿಗಳನ್ನ ಲೌಕಿಕ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾನೆ. ಸಾಹಿತ್ಯ ಕ್ಷೇತ್ರಕ್ಕೆ ಅನುಪಮ ಕೊಡುಗೆ ಕೊಟ್ಟವನು ಇತಿಹಾಸಕ್ಕೂ ಕೊಡುಗೆ ಕೊಟ್ಟಿದ್ದಾನೆ. ಕಾಳಿದಾಸನನ್ನ ನಾವು 7ನೆಯ ವ್ಯಕ್ತಿಯಾಗಿ ನೋಡಿದೀವಿ ಅಲ್ವಾ? 8ನೆಯ ವ್ಯಕ್ತಿಯಾಗಿ ನಾವು ಇನ್ನೊಬ್ಬ ವ್ಯಕ್ತಿ ಬರೋಣ. ಹೆಸರು ಚಾಂದ್ ಬರ್ದಾಯಿ. ಈ ಚಾಂದ್ ಬರ್ದಾಯಿ ನಮ್ಮ ದೇಶದ ಒಬ್ಬ ಸಾಹಸಿ ಯೋಧ, ವೀರ ಪುರುಷ, ಚೌಹಾಣರ ದೊರೆ ಪೃಥ್ವಿರಾಜ್ ಚೌಹಾಣ್. ಥರೈನ್ ಕಾಳಗದಲ್ಲಿ ಆತ ಗೋರಿ ಮೊಹಮ್ಮದನನ್ನ ಅತ್ಯಂತ ಸದೃಢವಾಗಿ ಎದುರಿಸಿ ಸೋಲಿಸ್ತಾನೆ ಪೃಥ್ವಿರಾಜ್ ಚೌಹಾಣ್ 1 ಮತ್ತು 2ನೆಯ ಥರೈನ್ ಕಾಳಗದಲ್ಲಿ. ಆ ಪೃಥ್ವಿರಾಜ್ ಚೌಹಾಣನ ಬಗ್ಗೆ ಬರೀತಾನೆ ಚಾಂದ್ ಬರ್ದಾಯಿ. ಆ ಕೃತಿಯ ಹೆಸರು ಪೃಥ್ವಿರಾಜ್ ರಾಸವ್. ಸೊ ಈ ಪೃಥ್ವಿರಾಜ್ ರಾಸವ್ ನಮಗೆ ಪೃಥ್ವಿರಾಜ್ ಚೌಹಾಣನ ಬಗ್ಗೆ ಅದ್ಭುತವಾದಂತಹ ಮಾಹಿತಿಯನ್ನು ಕೊಡುತ್ತೆ. ಆ ಇತಿಹಾಸದ ಅನೇಕ ಘಟನೆಗಳನ್ನು ದಾಖಲಿಸುವುದಕ್ಕೆ ಸಹಾಯ ಮಾಡುತ್ತೆ. 9ನೆಯ ವ್ಯಕ್ತಿಗೆ ನಾವು ಬರೋಣ. 9ನೆಯ ವ್ಯಕ್ತಿಯಾಗಿ ಚರಕನನ್ನು ನಾವು ನೋಡೋಣ. ಚರಕ ಆಯುರ್ವೇದದಲ್ಲಿ ದೊಡ್ಡ ಹೆಸರು ಚರಕ. ಚರಕನ ಕೃತಿ ಬಹುಶಃ ನಿಮಗೆ ಇದನ್ನ ಹೇಳುವ ಸಾಮರ್ಥ್ಯ ಇದೆ ಅಂದ್ಕೊಂಡಿದ್ದೀನಿ. ಚರಕ ಸಂಹಿತೆ. ಚರಕ ಸಂಹಿತೆಯನ್ನು ಬರೆದಿದ್ದಾನೆ. ನಮ್ಮ ದೇಶದ ಇತಿಹಾಸದಲ್ಲಿ ಆಯುರ್ವೇದದ ವಿಷಯವನ್ನ ತಂದಿದ್ದಾನೆ. ಆಯುರ್ವೇದ ವಿಷಯಕ್ಕೆ ಕೂಡ ಭಾರತ ಕೊಡುಗೆಯನ್ನ ಕೊಟ್ಟಿದೆ ಅನ್ನುವ ದಾಖಲೆಯನ್ನು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕೆಂದ್ರೆ ಚರಕ ಸಂಹಿತೆಗೆ ಆಧಾರಗಳನ್ನು ಒದಗಿಸಿಕೊಡುತ್ತೆ. ಹೀಗೆ 9 ಜನ ಕವಿಗಳ ಲೌಕಿಕ ಸಾಹಿತ್ಯದ ಕೃತಿಗಳನ್ನ ನಾವು ಆರಂಭದಲ್ಲಿ ನೋಡ್ತಾ, ಇನ್ನು 2-3 ವ್ಯಕ್ತಿಗಳನ್ನ ನಾವು ನೋಡ್ಲೇಬೇಕು. ಆ ಕಡೆಗೆ ನಮ್ಮ ದೃಷ್ಟಿಯನ್ನ ಏನ್ ಮಾಡೋಣ, ಹರಿಸೋಣ. ಮತ್ಯಾವುದಾರೆ ಅಂತ ನೋಡ್ತಾ ಬಂದಾಗ ನಮ್ಗೆ ಸಿಗುವಂತಹ ಇನ್ನೊಬ್ಬ ಹೆಸರು 10ನೆಯ ವ್ಯಕ್ತಿ. ನಾವು ಚರಕನನ್ನ ತಗೊಂಡ ಮೇಲೆ ಅವನ ಜೊತೆಗಿದ್ದನ್ನು ತಗೊಳ್ಳೇಬೇಕಲ್ಲ, ಸುಶ್ರುತ. ಈ ಸುಶ್ರುತ ಸಂಹಿತೆಯನ್ನ ಬರೀತಾನೆ. ಸುಶ್ರುತ ಸಂಹಿತೆ. ಈತ ಶಸ್ತ್ರಚಿಕಿತ್ಸೆಯ ಹಲವಾರು ಉಪಕರಣಗಳ ಬಗ್ಗೆ ಮಾಹಿತಿ ಕೊಡ್ತಾನೆ. ಅಲ್ಲಿಗೆ ಆಯುರ್ವೇದದ ಜೊತೆಗೆ ನಾವು ಶಸ್ತ್ರಚಿಕಿತ್ಸೆಯಂತಹ ಒಂದು ಹೊಸ ವಿಷಯಕ್ಕೆ ಬರ್ತೀವಿ. ಚರಕ ಮತ್ತೆ ಸುಶ್ರುತ ಇಬ್ರು ಕೂಡ ನಮ್ಗೆ ಗುಪ್ತರ ಕಾಲದಲ್ಲಿ ಮತ್ತೆ ಭೇಟಿ ಆಗ್ತಾರೆ. ಅವರ ಸುವರ್ಣ ಯುಗವನ್ನು ನೋಡುವಾಗ ನಾವು ಮತ್ತೆ ನೋಡ್ತೀವಿ ಚರಕ ಮತ್ತೆ ಸುಶ್ರುತರ ಬಗ್ಗೆ. ಆ ನಂತರ 11ನೆಯ ವ್ಯಕ್ತಿಗೆ ಬರೋಣ. ಪತಂಜಲಿ ಯೋಗ ಕ್ಷೇತ್ರಕ್ಕೆ ಅದ್ವಿತೀಯ ಕೊಡುಗೆಯನ್ನು ಕೊಟ್ಟಂತಹ ಮಹಾಮುನಿ. ಅವನ ಅಷ್ಟಾಂಗ ಯೋಗ, ಪತಂಜಲಿಯ ಅಷ್ಟಾಂಗ ಯೋಗ ಕೃತಿ ನಮಗೆ ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಡುತ್ತೆ. ಹೀಗೆ ಚರಕನಿಂದ ಆಯುರ್ವೇದ, ಸುಶ್ರುತನಿಂದ ಶಸ್ತ್ರಚಿಕಿತ್ಸೆಯ ಉಪಕರಣ, ಪತಂಜಲಿಯಿಂದ ಯೋಗ. ಹಾಗೇನೆ 12ನೇ ಕವಿಯಾಗಿ ನಾವು ನೋಡ್ತೀವಿ ಪಾಣಿನಿ. ಈ ಪಾಣಿನಿಯಿಂದ ನಮಗೆ ವ್ಯಾಕರಣ ಸಿಗುತ್ತೆ. ಆತ ಮಹಾಭಾಷ್ಯ ಕೃತಿಯನ್ನು ಬರೀತಾನೆ. ಅಲ್ಲಿಗೆ ನಮ್ಮ ದೇಶದ ಚರಿತ್ರೆಯಲ್ಲಿ ವ್ಯಾಕರಣಕ್ಕೂ ಸ್ಥಾನಮಾನವನ್ನು ಒದಗಿಸಿಕೊಳ್ತಾನೆ ಪಾಣಿನಿ. ಹೀಗೆ 12 ಜನ ಮಹಾನ್ ಲೌಕಿಕ ವಿದ್ವಾಂಸರನ್ನ ನಾವು ಈ ಭಾಗದಲ್ಲಿ ನೋಡಿದೀವಿ. ಇದರೊಟ್ಟಿಗೆ ಒಬ್ಬ ವಿಜ್ಞಾನಿಯನ್ನ ನಾವು ತಗೋತೀವಿ. ಅವನೇ ಆರ್ಯಭಟ. 13ನೇ ಹೆಸರಾಗಿ ಲೌಕಿಕ ಸಾಹಿತ್ಯದಲ್ಲಿ ಪರಿಗಣಿಸ್ತಾ ಇದ್ದೀವಿ ಆರ್ಯಭಟ. ಸೊ ಈ ಆರ್ಯಭಟ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಒಬ್ಬ ಶ್ರೇಷ್ಠ ಗಣಿತ ತಜ್ಞ. ಆತ ಆರ್ಯಭಟೀಯಂ ಎನ್ನುವ ವೈಜ್ಞಾನಿಕ ಕೃತಿಯನ್ನು ಬರೀತಾನೆ. ಜೊತೆಗೆ ಲೌಕಿಕ ಸಾಹಿತ್ಯಕ್ಕೆ ಅದ್ಭುತವಾದ ಕೊಡುಗೆಯನ್ನು 2 ಕೃತಿಗಳನ್ನು ಕೊಡ್ತಾನೆ. ಒಂದು ಸೂರ್ಯ ಸಿದ್ಧಾಂತ ಹಾಗೂ ಇನ್ನೊಂದು ರೋಮಕ ಸಿದ್ಧಾಂತ. ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತಗಳ ಮೂಲಕವಾಗಿ ಕೊಡುಗೆಯನ್ನು ಕೊಡ್ತಾನೆ ಆರ್ಯಭಟ. ಹೀಗೆ ಇವರೆಲ್ಲರ ಸಾಹಿತ್ಯ ಕೃತಿಗಳನ್ನು ನಾವು ಇಟ್ಕೊಂಡು ಲೌಕಿಕ ಸಾಹಿತ್ಯ ಹಾಗೂ ಧಾರ್ಮಿಕ ಸಾಹಿತ್ಯ ಎರಡನ್ನೂ ಒಳಗೊಂಡು ಅದನ್ನ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ನಾವು ಇದುವರೆಗೆ ದೇಶೀಯ ಸಾಹಿತ್ಯದಲ್ಲಿ ಏನೇನು ನೋಡಿದ್ವಿ?
ಮರದ ತೊಗಟೆ, ತಾಳೆಗರಿ, ಕಾಗದಗಳ ಮೇಲೆ ಬರೆದಿಟ್ಟಂತಹ ಲಿಖಿತ ದಾಖಲೆಗಳೇ ಸಾಹಿತ್ಯಾಧಾರ. ದೇಶೀಯ ಬರಹಗಾರರ ದಾಖಲೆಗಳು ದೇಶೀಯ ಸಾಹಿತ್ಯ. ಅದರಲ್ಲಿ ಎರಡು ಪ್ರಕಾರ: ಧಾರ್ಮಿಕ ಸಾಹಿತ್ಯ, ಲೌಕಿಕ ಸಾಹಿತ್ಯ. ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಗ್ರಂಥಗಳಿದ್ದಾವೆ, ವೇದಗಳಿದ್ದಾವೆ, ಬೌದ್ಧರ ತ್ರಿಪಿಟಕಗಳಿದ್ದಾವೆ, ಜೈನರ ಅಂಗ ಮತ್ತು ಉಪಾಂಗಗಳಿದ್ದಾವೆ. ಲೌಕಿಕ ಸಾಹಿತ್ಯದಲ್ಲಿ ನಾವು 13 ಜನ ಪ್ರಮುಖರ ಕೃತಿಗಳನ್ನು ನಾವಿಲ್ಲಿ ನೋಡಿದ್ದೀವಿ. ಅದರಲ್ಲಿ ಭಾರತದ ಇತಿಹಾಸದ ಪಿತಾಮಹ ಅನಿಸಿಕೊಂಡ ಕಲ್ಹಣ ಹಾಗೂ ಅವನ ರಾಜತರಂಗಿಣಿ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಆನಂತರದಲ್ಲಿ ಅಶ್ವಘೋಷನ ಬುದ್ಧಚರಿತ, ಬಾಣನ ಹರ್ಷಚರಿತ, ವಿಶಾಖದತ್ತನ ಮುದ್ರಾರಾಕ್ಷಸ, ದೇವಿ ಚಂದ್ರಗುಪ್ತಂ, ಕಾಳಿದಾಸನ ರಘುವಂಶ, ಮಾಳವಿಕಾಗ್ನಿಮಿತ್ರ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸವ್, ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ, ಪತಂಜಲಿಯ ಅಷ್ಟಾಂಗ ಯೋಗ, ಪಾಣಿನಿಯ ಮಹಾಭಾಷ್ಯ, ಆರ್ಯಭಟನ ಸೂರ್ಯ ಸಿದ್ಧಾಂತ, ರೋಮಕ ಸಿದ್ಧಾಂತ. ಹೀಗೆ ಹಲವು ಕೃತಿಗಳು ನಮ್ಮ ದೇಶದ ಇತಿಹಾಸದ ರಚನೆಗೆ ಸಹಾಯ ಮಾಡಿದೆ ಅನ್ನುವ ವಿಷಯವನ್ನು ಇದುವರೆಗೆ ತಿಳ್ಕೊಂಡಿದ್ದೀವಿ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಪ್ರಶ್ನೋತ್ತರಗಳನ್ನು ನಾನು ಹೊಸ ರೀತಿಯಲ್ಲಿ ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದೇಶೀಯ ಸಾಹಿತ್ಯದ ಸಾಹಿತ್ಯಾಧಾರದ 2 ಪ್ರಕಾರಗಳು ಯಾವ್ಯಾವ? ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಬುದ್ಧ ಚರಿತವನ್ನು ಬರೆದವನು ಯಾರು? ಅಶ್ವಘೋಷ. ಈ ಪಾಠದಲ್ಲಿ ಬರುವುದು ಇದು 2 ಪ್ರಶ್ನೆ. ಆದರೆ ಮುಂದೆ ನಾವು ಕಲಿತಾ ಹೋದ ಹಾಗೆ ನಮ್ಮ ಭಾರತದ ಇತಿಹಾಸದಲ್ಲಿ ಇನ್ನೂ 3-4 ಪ್ರಶ್ನೆಗಳು ಬರುತ್ತೆ. ಈಗಲೇ ಅದನ್ನು ನಾವು ತಿಳಿದಿಟ್ಟುಕೊಳ್ಳೋಣ. ವಿಶಾಖದತ್ತನ 2 ಕೃತಿಗಳು ಯಾವ್ಯಾವುದು? ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ಆರ್ಯಭಟನ 2 ಕೃತಿಗಳು ಯಾವ್ಯಾವುದು? ರೋಮಕ ಸಿದ್ಧಾಂತ, ಸೂರ್ಯ ಸಿದ್ಧಾಂತ, ಆರ್ಯಭಟೀಯಂ. ಆನಂತರದಲ್ಲಿ ನಾವು ನೋಡ್ತೀವಿ ಚರಕನ ಕೃತಿ ಯಾವುದು? ಚರಕ ಸಂಹಿತೆ. ಸುಶ್ರುತನ ಕೃತಿ ಯಾವುದು? ಸುಶ್ರುತ ಸಂಹಿತೆ. ಬಾಣನ ಕೃತಿ ಯಾವುದು? ಹರ್ಷಚರಿತೆ. ಕೌಟಿಲ್ಯನ ಕೃತಿ ಯಾವುದು? ಅರ್ಥಶಾಸ್ತ್ರ. ಕಾಳಿದಾಸನ 2 ಕೃತಿಗಳನ್ನು ಬರೆಯಿರಿ. ಶಾಕುಂತಲ, ಅದು ಅದ್ವಿತೀಯ ಕೃತಿ, ಅದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಆನಂತರದಲ್ಲಿ ಸಾಹಿತ್ಯಾಧಾರಗಳ ದೃಷ್ಟಿಯಿಂದ ರಘುವಂಶ ಹಾಗೂ ಮಾಳವಿಕಾಗ್ನಿಮಿತ್ರ. ಹೀಗೆ ಅನೇಕ ಕೃತಿಗಳು ನಮಗೆ ಮುಂದಿನ ಪಾಠಗಳಲ್ಲಿ ಪ್ರಶ್ನೆಯಾಗಿ ಬರುತ್ತೆ. ಇದುವರೆಗೆ ಮೊದಲನೇ ಅಧ್ಯಾಯದ 7ನೇ ಸರಣಿಯಲ್ಲಿ ನಾವು ದೇಶೀಯ ಸಾಹಿತ್ಯದ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀವಿ. ಬಹುಶಃ ಇದು ಸುಲಭದ ಒಂದು ಸರಣಿ. ಈ ಸರಣಿಯ ಎಲ್ಲ ಅಂಶಗಳನ್ನು ನೀವು ಗಮನ ಇಟ್ಟು ಕೇಳಿ ಅದನ್ನ ತಿಳ್ಕೊಳ್ತೀರಾ ಅಂತ ಭಾವಿಸ್ತಾ ನಾವು 7ನೇ ಸರಣಿಯನ್ನು ಮುಕ್ತಾಯಗೊಳಿಸೋಣ. ಹಾಗೂ ಈ ಪಾಠದ ಕೊನೆಯ ಸರಣಿ 8ನೇ ಸರಣಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.